ತಾಯಿ ಅಗ್ನಿ, ಸರ್ವೇಶ್ವರಿ ಆದ ತಾಯಿ ಸರ್ವಳು ಜಗತ್ತದಲ್ಲ 5 ಎಲೆ ಇಲ್ಲೆಲೆ ಇದೆ ತಾಯಿ. 5 ಎಲೆ. 1ನೇ ಎಲೆ ವಿಷಯದಲ್ಲಿ 1ನೇ ಎಲೆ ವಿಷಯದಲ್ಲಿ ಪ್ರಧಾನಿ ಮೋದಿಯ ವಿಷಯದಲ್ಲಿ ಅಡಗಿದೆ. ಯಾವುದೇ ಕಾರಣಕ್ಕೂ ಪ್ರಧಾನಿ ಮೋದಿಗೆ ಜೀವಂತ ಕಂಟಕ ಇಲ್ಲ. ಯಾರೇ ಭವಿಷ್ಯ ಹೇಳಿದ್ರು ಅದು ಸುಳ್ಳಾಗುತ್ತದೆ. ಇದು ಕಾಲ ನುಡಿಯುವ ಭವಿಷ್ಯವಾಣಿ. ಕೈಲಾಸದ ಕಾಲ ಭವಿಷ್ಯವಾಣಿ ನುಡಿಯುತ್ತದೆ. ರಾಜಕೀಯ ಅಂತ್ಯ ಕಟ್ಟಿಟ್ಟ ಬುತ್ತಿ. ರಾಜಕೀಯ ಅಂತ್ಯ ಕಟ್ಟಿಟ್ಟ ಬುತ್ತಿ. ಇನ್ನೇ ಕಟ್ಟಿಟ್ಟ ಬುತ್ತಿ ಇದು. ಭೂಮಿ ಹಲವಾರು ರೀತಿಯಲ್ಲಿ ಅನುಕೂಲವಾದ ಕಷ್ಟಗಳನ್ನು ಎದುರಿಸುತ್ತದೆ. ಧರ್ಮ ಹಿಂದೂಗಳು ಅಂತ್ಯ. ಧರ್ಮ ಹಿಂದೂ ಅಂದರೆ ಯಾರು? 1600 ವರ್ಷದ ಹಿಂದೆ ಕೇರಳದಲ್ಲಿ ಅಯ್ಯಪ್ಪನ ಸನ್ನಿಧಾನದಲ್ಲಿ ಊರು ಬಿಟ್ಟು ದೇವಸ್ಥಾನ ಹೊಡೆದು ಊರು ಬಿಟ್ಟು ಹೋದವರು ಇವತ್ತಿಗೆ ಧರ್ಮ ಹಿಂದೂಗಳಾಗಿ ಹೋದವರವರು. ಅವರ ಕುಲ ಅಂತ್ಯ, ಸರ್ವ ಕುಲ ಅಂತ್ಯ ಆಗುತ್ತದೆ. ಇದು ಮಾನವನ ಕುಲವೇ ಅಂತ್ಯ ಹೋಗ್ತದೆ. ಇಲ್ಲಿ ಉಳಿಸೋಕೆ ಆಗಲ್ಲ. ಯುದ್ಧ 28ನೇ ಇಸ್ವಿಯ ತನಕ ಯುದ್ಧ ನಿಲ್ಲಿಸುವ ತಾಕತ್ತು ಯಾರಿಗೂ ಇಲ್ಲ, ಯಾವ ಸಾಕ್ಷಿಗೂ ಇಲ್ಲ. ಇಲ್ಲಿ ಯುದ್ಧದಿಂದಲೇ ಸರ್ವನಾಶ ಭೂಮಿ. ಯುದ್ಧದಿಂದಲೇ ಅನೇಕ ಕಷ್ಟಗಳು, ಕಾಯಿಲೆ. ಇದು 3ನೇ ಎಲೆ. ತಿರುಪತಿಯಲ್ಲಿ ಲಾಡಿನ ಸಮಸ್ಯೆ, ಧರ್ಮಸ್ಥಳದಲ್ಲಿ ಭೂತನ ಸಮಸ್ಯೆ. ಇನ್ನು ಮುಂದೂ ದೇವಸ್ಥಾನದಲ್ಲಿ ತುಂಬ ಕಡೆ ದೇವಸ್ಥಾನ ಹೆಸರು ಇದೇ ರೀತಿ ಹಾಳಾಗುತ್ತದೆ. ಈಗ ಕೆಳಗಿಳಿದು ಬಂದದ್ದು ಕಾಲ. ಕೈಲಾಸದಿಂದ ಭೂಮಿ ಇಳಿದಾಳೆ, ಮಾರಿ 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 ಇಳಿದ್ದಾಳೆ. ಇವತ್ತೇ ಸರ್ವನಾಶ ಮಾಡೋಕೆ ಈ ಧರೆಗಿಳಿದು ಬಂದು ನಿಮ್ಮ ಅಂತ್ಯ ಮಾಡ್ತಿರುವುದು ಕಾಲ. ಕೈಲಾಸದ ಕಾಲ. ಭೂಮಿ ಬಾಯಿ ಕೆಳೆಯುತ್ತದೆ, ಮಾನವನ ನುಂಗುತ್ತದೆ, ನರರಕ್ತ ಕುಡಿತದೆ. ಭೂಮಿ ಬಾಯಿಗೆಳೆಯುತ್ತದೆ, ಮಾನವ ನುಂಗ್ತದೆ, ನರರಕ್ತ ಕುಡಿತದೆ. ಮೇಘಪಾಠ ಇದ್ದಿದ್ದಾಗೆ ಉಂಟು. ಮೇಘಪಾಠದಿಂದ ಇಡೀ ದೇಶ ಸರ್ವನಾಶ ಆಗುತ್ತದೆ. ಮೇಘಪಾಠದಿಂದ ದೇಶ ಸರ್ವನಾಶ ಆಗುತ್ತದೆ. ಗಂಡಾಂತರ. ಚೀನಾಕ್ಕೆ ಗಂಡಾಂತರ ಉಂಟು, ಅಮೇರಿಕಾಗೆ ಗಂಡಾಂತರ ಉಂಟು, ಪಾಕಿಸ್ತಾನಕ್ಕೆ ಗಂಡಾಂತರ ಉಂಟು, ರಷ್ಯಾಕ್ಕೆ ಗಂಡಾಂತರ ಉಂಟು. ಪ್ರತಿ ಒಂದು ಭೂಮಿಯಲ್ಲಿ ಹೊರ ದೇಶದ ಎಲ್ಲ ದೇಶಕ್ಕೂ ಗಂಡಾಂತರ ಉಂಟು. ಭಾರತಕ್ಕೂ ಗಂಡಾಂತರ ಉಂಟು. ಭಾರತದಲ್ಲಿ ದಿಲ್ಲಿ ಹತ್ರ ಭೂಕಂಪದ ಅಲೆ ಇದೆ. ಉತ್ತರ ಪ್ರದೇಶದಲ್ಲಿ ಭೂಕಂಪದ ಅಲೆ ಇದೆ. ಇಲ್ಲಿ ಹೀಗೆ ಮಾನವನಿಗೆ ಒಂದು ವಿಚಿತ್ರವಾದ ಕಾಯಿಲೆ ಮತ್ತು ಸೃಷ್ಟಿಯಾಗುತ್ತದೆ. ವಿಚಿತ್ರ ಅಂದರೆ ವಿಚಿತ್ರ. ಭವಿಷ್ಯ ಹೇಳುವ ಗುರುಗಳೆಲ್ಲ ಅಂತ್ಯಕ್ಕೆ ಹೋಗುತ್ತಾರೆ.
ಭವಿಷ್ಯ ಹೇಳುವ ಗುರು ಅಂತ್ಯಕ್ಕೆ ಮುಮ್ಮೆಟ್ಟಿಗೆ ಹೋಗುತ್ತಾನೆ. ಆದರೆ ಕೋಡಿಮಟ್ಟಿ ಗುರು ಅನ್ನುತ್ತಾನಕ್ಕೆ ಕೆಟ್ಟದಿದೆ, ಅಲ್ಲಿ ಗುರುಗೆ ಕೆಟ್ಟದಿದೆ. ಈ ಧರ್ಮಸ್ಥಳದ ವಿಷಯ ಹೇಳಿದವರು ರಕ್ತ ಕಾರಿ ಸಾಯುವುದು ಸತ್ಯ. ಯಾಕೋದು ಇವರು